ಪವರ್ ಟಿವಿಯಲ್ಲಿ ಲೋಕಸಭಾ ಚುನಾವಣಾ ಪೂರ್ವ ಸರ್ವೆ ನಡೀತಾ ಇದೆ. ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಪವರ್ ಮೆಗಾ ಸಮೀಕ್ಷೆ ನಡೀತಾ ಇದೆ. ಸದ್ಯ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದು ಬಿಜೆಪಿಗೆ ಹಿನ್ನಡೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಪವರ್ ಮೆಗಾ ಸರ್ವೆ. ಕಾಲ್ ಮಾಡಿ ವೋಟ್ ಮಾಡಿ ನಿಮ್ಮ ಆಯ್ಕೆಯನ್ನ ತಿಳಿಸಿ. ಸದ್ಯ ಕಾಂಗ್ರೆಸ್ ಮುನ್ನಡೆ ಕಾಯ್ದುಕೊಂಡಿದೆ, ಬಿಜೆಪಿಗೆ ಹಿನ್ನಡೆ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಕರೆ ಮಾಡಿ ನೀವು ನಿಮ್ಮ ಆಯ್ಕೆಯನ್ನ ತಿಳಿಸಿ. ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ 080 69205999. ಪವರ್ ಟಿವಿಯ ಎಲೆಕ್ಷನ್ ಸೆಂಟರ್ನಿಂದ ನನ್ನ ಕಲೀಗ ಅಶ್ವಿನಿ ದೇವಾಡಿಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಶ್ವಿನಿ, ಸದ್ಯ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಟ್ರೆಂಡ್ ಹೇಗಿದೆ? ಸಿಂಧೂರ, ಸದ್ಯಕ್ಕೆ ಗಮನಿಸ್ತಾ ಇರುವಂತಹ ರೀತಿಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ, ಜೊತೆಗೆ ಬಿಜೆಪಿ ಕೊಂಚ ಹಿನ್ನಡೆಯನ್ನ ಕೂಡ ಕಾಯ್ದುಕೊಂಡಿದೆ. ಇದಕ್ಕಿಂತ ಮುಂಚೆ ಟ್ರೆಂಡ್ ಚೇಂಜ್ ಆಗಿತ್ತು. ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿತ್ತು, ಕಾಂಗ್ರೆಸ್ ಸ್ವಲ್ಪ ಹಿನ್ನಡೆಯನ್ನ ಕಾಯ್ದುಕೊಂಡಿತ್ತು. ಟ್ರೆಂಡಿಂಗ್ ಚೇಂಜ್ ಆಗ್ತಾ ಇದೆ. ಈಗ ನಡೀತಾ ಇರುವಂತದ್ದು ಕೂಡ್ಲಿಗಿ ಕ್ಷೇತ್ರದ ಸಮೀಕ್ಷೆ ನಡೀತಾ ಇದೆ. ನೆಕ್ಸ್ಟ್ 1:30ರಿಂದ ನಡೀತಾ ಇರೋದು ಅದು ಕಂಪ್ಲಿ ಕ್ಷೇತ್ರದ ಸರ್ವೆ ಕಾರ್ಯ ಕೂಡ ನಡೀತಾ ಇದೆ. ಬಳ್ಳಾರಿ ಲೋಕಸಭಾ ಕ್ಷೇತ್ರ ಅಂತಂದ್ರೆ ಅದು ಬಿಜೆಪಿಗೆ ಬಹಳ ಕಾನ್ಫಿಡೆನ್ಸ್ ಅನ್ನ ಕೊಟ್ಟಿರುವಂತಹ ಕ್ಷೇತ್ರ, ಕಾನ್ಫಿಡೆನ್ಸ್ ಅನ್ನ ಬೂಸ್ಟ್ ಮಾಡಿರುವಂತಹ ಕ್ಷೇತ್ರ. ತಾನು ಗೆದ್ದೇ ಗೆಲ್ತೀನಿ ಅನ್ನುವಂತ ಒಂದಷ್ಟು ಕಾನ್ಫಿಡೆನ್ಸ್ ಅನ್ನ ಕೊಟ್ಟಿರುವಂತ ಭದ್ರಕೋಟೆ ಬಿಜೆಪಿದು. ಆದ್ರೆ ಈ ಬಾರಿ ಈ ಭದ್ರಕೋಟೆಯನ್ನ ಭೇದಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಸಾಕಷ್ಟು ಆಕಾಂಕ್ಷಿಗಳು ಕೂಡ ಇದ್ದಾರೆ. ಬಿಜೆಪಿಯಿಂದ ದೇವೇಂದ್ರಪ್ಪ ಕೂಡ ಈ ಬಾರಿಯೂ ಕೂಡ ಹಾಲಿ ಸಂಸದರು ರೇಸ್ ನಲ್ಲಿದ್ರೆ, ಶ್ರೀರಾಮುಲು ಕೂಡ ಈ ಬಾರಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಅವರಿಗೆ ಸೋಲಾಯಿತು, ಆದ್ರೆ ಆ ನಂತರದಲ್ಲಿ ಸಾಕಷ್ಟು ಫೀಲ್ಡ್ಗೆ ಇಳಿದು ಕೆಲಸವನ್ನ ಮಾಡ್ತಾ ಇರೋದ್ರಿಂದ ಲೋಕಸಭೆ ಆಕಾಂಕ್ಷಿಯೂ ಕೂಡ ಆಗಿದ್ದಾರೆ ಅನ್ನುವಂಥ ವಿಚಾರದಲ್ಲೂ ಕೂಡ ಕೆಲವೊಂದು ಚರ್ಚೆಗಳು ಕೂಡ ನಡೀತಾ ಇದೆ. ಆದ್ರೆ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಳ ಆಗ್ತಾ ಇದೆ. ಅನೇಕರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಬಿ ನಾಗೇಂದ್ರ ಅವರ ಸಹೋದರ ಆಗಿರ್ಬೋದು, ಬಿ ನಾಗೇಂದ್ರ ಅವರ ಅಳಿಯ ಆಗಿರ್ಬೋದು, ಇವರೆಲ್ಲರ ಹೆಸರು ಕೂಡ ಇರೋದ್ರ ಜೊತೆಗೆ VS ಉಗ್ರಪ್ಪ ಅವರ ಹೆಸರು ಕೂಡ ಇರೋದ್ರಿಂದ ಕಾಂಗ್ರೆಸ್ ಯಾರಿಗೆ ಟಿಕೆಟ್ ಕೊಡುತ್ತೆ ಈ ಬಾರಿ ಬಳ್ಳಾರಿ ಲೋಕಸಭಾ ಎಲೆಕ್ಷನ್ಗೆ ಅನ್ನುವಂತ ಕುತೂಹಲ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಈ ಬಾರಿ ಆದ್ರೂ ಕಾಂಗ್ರೆಸ್ ಬಿಜೆಪಿಯನ್ನ ಸೋಲಿಸುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಕಾಂಗ್ರೆಸ್ಗೆ ಇರುವಂತಹ ಬಹಳ ದೊಡ್ಡ ಶಕ್ತಿ ಅಂತಂದ್ರೆ ಅದು ಈ ಭಾಗದ ಶಾಸಕರು. ಯಾಕಂದ್ರೆ 6 ಶಾಸಕರಿದ್ದಾರೆ, 6 ವಿಧಾನಸಭಾ ಕ್ಷೇತ್ರಗಳನ್ನ ಗೆದ್ದುಕೊಂಡಿದ್ದಾರೆ. ಒಂದು JDS ಪ್ಲಸ್ ಒಂದು ಬಿಜೆಪಿ. ಇದೆಷ್ಟು ಮಟ್ಟಿಗೆ ಪ್ಲಸ್ ಆಗುತ್ತೆ, ವರ್ಕೌಟ್ ಆಗುತ್ತೆ ಅನ್ನೋದು ಮುಂದಿನ ಎಲೆಕ್ಷನ್ಗೆ ಗೊತ್ತಾಗಬೇಕಾಗಿದೆ. ಆದ್ರೆ ಸದ್ಯದ ಟ್ರೆಂಡಿಂಗ್ ಅನ್ನ ಗಮನಿಸ್ತಾ ಇದ್ರೆ ಕಾಂಗ್ರೆಸ್ಗೆ ಒಂದಷ್ಟು ಮತಗಳಂತೂ ಬೀಳ್ತಾ ಇರೋದಂತೂ ಪಕ್ಕ. ಅಂದ್ರೆ ಗ್ಯಾರಂಟಿ ಯೋಜನೆಗಳಾಗಿರ್ಬೋದು, ಒಂದಷ್ಟು ವಿಚಾರಗಳಾಗಿರ್ಬೋದು, ಅನುದಾನದ ತಾರತಮ್ಯ ಆಗಿರ್ಬೋದು, ನಿರುದ್ಯೋಗ ಆಗಿರ್ಬೋದು, ಅನೇಕ ವಿಚಾರಗಳನ್ನ ಗಮನಿಸಿದ್ರೆ ಇದೆಲ್ಲವೂ ಕೂಡ ಕಾಂಗ್ರೆಸ್ಗೆ ಕೆಲವೊಂದ್ ಕಡೆ ಮತಗಳಾಗಿ ಕನ್ವರ್ಟ್ ಆಗ್ತಾ ಇದೆ ಅನ್ನೋದು ನಮ್ಮ ಸರ್ವೆಯಲ್ಲಿ ಗೊತ್ತಾಗ್ತಾ ಇರುವಂತ ವಿಚಾರ.